ನಮಸ್ಕಾರ ನನ್ನೆಲ್ಲ ಆತ್ಮೀಯ ಸ್ನೇಹಿತರಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪುರಾಣ ಪುಣ್ಯಕಥೆಗಳಿಗೆ ಸ್ವಾಗತ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವಜ್ಞೋಪಶಾಂತಿಯೇ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವಿ ಸರಸ್ವತಿ ವ್ಯಾಸೋ ಚೈವ ತಥೋ ಮುದ್ರೇತ್. ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಸ್ನೇಹಿತರೆ, ಈ ಕಥೆನ ದೇವಿ ಭಾಗವತದಿಂದ ತೆಗೆದುಕೊಳ್ಳಲಾಗಿದೆ. ಈ ಕತೆ ಸತ್ಯ ಹರಿಶ್ಚಂದ್ರ ಅನ್ನೋ ಹೆಸರು ಹೇಗೆ ಬಂತು, ಮತ್ತೆ ಇವರಿಗೆ ಕಷ್ಟ ಕೊಟ್ಟಂತ ವಿಶ್ವಾಮಿತ್ರರು ಒಬ್ಬರೇ ಕಾರಣವಲ್ಲ, ಇದ್ರ ಹಿಂದೆ ವಶಿಷ್ಠರು ಇದ್ರು. ಯಾಕೆ ಅಂದ್ರೆ ಇವರಿಗೆ ಲೋಕ ಕಲ್ಯಾಣಕ್ಕಾಗಿ ಮತ್ತೆ ಇವ್ರನ್ನ ಸ್ವಯಂ ಸಾಕ್ಷಾತ್ ಇವರನ್ನ ಸತ್ಯದಲ್ಲಿ ನಿಷ್ಠೆ ಇದ್ದಾರೋ ಇಲ್ಲ ಅನ್ನೋದು ಪರೀಕ್ಷೆ ಮಾಡೋದಕ್ಕೋಸ್ಕರ ಸತ್ಯ ಹರಿಶ್ಚಂದ್ರ ಅನ್ನೋ ಹೆಸರು ಇವ್ರಿಗೆ ಮುಂದೆ ಲೋಕ ವಿಖ್ಯಾತ ಆಗಬೇಕು ಅನ್ನೋ ದೃಷ್ಟಿಯಿಂದ ವಶಿಷ್ಠರು ಆಡಿದಂಥ ಅದ್ಭುತವಾದ ಒಂದು ಈ ನಾಟಕ. ಈ ನಾಟಕದಲ್ಲಿ ಹರಿಶ್ಚಂದ್ರ ಪಾಪ ಬಹಳ ಸಫರ್ ಮಾಡಿದ್ರು. ಆದರೆ ಇವರು ಗೆದ್ರ ಅಥವಾ ಸೋತ್ರ ಅನ್ನೋದು ಈ ಅದ್ಭುತ ಕತೆ. ಶ್ರದ್ಧೆಯಿಂದ ಕೇಳಿ. ಪೂರ್ವದಲ್ಲಿ ಹರಿಶ್ಚಂದ್ರ ಮಹಾರಾಜರು ಶಿಬಿ ಚಕ್ರವರ್ತಿ ಮಗಳಾದ ಶೈಬ್ಯಾಗೆ ಮದುವೆ ಮಾಡ್ಕೊಂಡಿದ್ರು. ಇವಳಿಗೆ ಮತ್ತೊಂದು ಹೆಸರು ಚಂದ್ರಕಲಾ ಅಂತ. ಇವರಿಗೆ ಸರಿಸುಮಾರು 100 ವರ್ಷಗಳಾಗಿದ್ದು ಮಕ್ಕಳಾಗಿದ್ದಿಲ್ಲ. ಆ ಮಕ್ಕಳಿಗೋಸ್ಕರ ಇವರು ಬಹಳಷ್ಟು ಪ್ರಯತ್ನ ಪಟ್ಟರು. ಆದರೆ ಇವರಿಗೆ ಮಕ್ಕಳಾಗುವನೋ ಯೋಗನೇ ಇರಲಿಲ್ಲ. ಅವಾಗ ತನ್ನ ಮಡದಿಯಾದ ಶೈಬ್ಯೆ ಅಂದ್ರೆ ಶಿಬಿ ಚಕ್ರವರ್ತಿಯ ಮಗಳಾದ ಶೈಬ್ಯೆ ಮನಸ್ಸಿಗೆ ನೋವಾಗಿ ಒಮ್ಮೆ ಹರಿಶ್ಚಂದ್ರ ಮಹಾರಾಜ ಕೇಳಿದಂತೆ, ಸ್ವಾಮಿ, ನಿಮ್ಗೆ ಅಷ್ಟೊಂದು ದೇವತೆಗಳು ಒಡನಾಡಿ ಚೆನ್ನಾಗಿದೆ, ಯಾಕೆ ಒಂದು ಒಳ್ಳೆ ದೇವತೆನ ನೀವು ಆರಾಧಿಸಿ ಮಗು ತಗೊಂಬಾರ್ದು ಅಂದಾಗ ಹರಿಶ್ಚಂದ್ರನಿಗೆ ಹೌದಲ್ವಾ ಅನ್ಸ್ಕೊಂಡು, ಆಗ ಅವರು ವರುಣ ದೇವರು ಇವರು ತುಂಬ ಆತ್ಮೀಯರಾಗಿರ್ತಾರೆ. ವರುಣ ದೇವರನ್ನ ಉಪಾಸ ಮಾಡಿ ಅವ್ರನ್ನ ಧ್ಯಾನಿಸಿ ಅವ್ರನ್ನ ಉಪಾಸಿದಾಗ ಸಾಕ್ಷಾತ್ ವರುಣ ದೇವರು ಬಂದು ಏನ್ ಬೇಕು ಕೇಳೋದಾಗ ನನಗೆ ಒಂದು ಮಗುವನ್ನ ಗಂಡು ಮಗುವನ್ನ ಪ್ರಸಾದಿಸು ಅಂತ ಹೇಳ್ತಾರೆ. ಅವಾಗ ಹೇಳ್ತಾರೆ, ನೋಡು, ನಿನ್ನ ವಿಧಿ ಲಿಖಿತದಲ್ಲಿ ಮಕ್ಕಳಾಗೋ ಯೋಗ ಇಲ್ಲ, ಆದ್ರೂ ನನ್ನ ಶಕ್ತಿಯ ಮೂಲಕ ನೀನು ಒಂದು ಮಗು ಕೊಡ್ತೀನಿ, ಆದ್ರೆ ಒಂದು ಷರತ್ತು ಅಂತ ಹೇಳ್ತಾರೆ. ಏನು ಅಂದಾಗ, ನೀನು ಹುಟ್ಟಿದಷ್ಟೇ ಆ ಮಗುನ ನನಗೆ ಯಜ್ಞದಲ್ಲಿ ಬಲಿ ಕೊಡ್ಬೇಕು ಅಂತ ಹೇಳ್ತಾರೆ. ಇದನ್ನು ಕೇಳದಂತ ಹರಿಶ್ಚಂದ್ರ ಮಹಾರಾಜ ಒಂದು ಕ್ಷಣ ದುಃಖ ಚಕಿತರಾಗ್ತಾರೆ. ಯಾಕಂದ್ರೆ ಹುಟ್ಟಿದ ಮಗು ಯಾರಾದ್ರೂ ಕೊಡಕ್ಕಾಗತ್ತ? ನಾನು ಹೇಳ್ತೇನೆ, ನನಗೆ ಮಗು ಇಲ್ಲ ಅಂತ ಪರವಾಗಿಲ್ಲ, ನನಗೆ ಬೇಡ ಅಂತ ಬಂದ್ಬಿಡ್ತಾನೆ. ತಂದೆ ತನ್ನ ಹೆಂಡತಿ ಹತ್ರ ನಡೆದಂತ ವಿಚಾರಗಳನ್ನ ಹೇಳಿದಾಗ ಆ ಶೈಬಿ ಹೇಳ್ತಾರೆ, ಸ್ವಾಮಿ, ಬಂಜೆ ಅನ್ಸ್ಕೊಳ್ಳೋದಕ್ಕಿಂತ ಮಕ್ಕಳಾಗಿ ಆ ಮಗುನ ಬಲಿ ಕೊಟ್ರೆ ಜನಕ್ಕೆ ಲೋಕಕ್ಕಾಗತ್ತೆ, ಬಂಜೆ ಇಲ್ದಂಗಾಗತ್ತೆ, ನನಗೆ ಏನ್ ಮಾಡ್ತಿರೋ ಗೊತ್ತಿಲ್ಲ, ನನಗೆ ಮಕ್ಕಳು ಬೇಕೇ ಬೇಕು ಅಂತ ಹೇಳ್ತಾರೆ. ಸರಿ, ಇವರು ಹಿಡಿದ ಆಟ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಹರಿಶ್ಚಂದ್ರ ಮಹಾರಾಜರು ಹೋಗಿ ಮತ್ತೆ ಆ ವರುಣ ದೇವರನ್ನ ಆರಾಧಿಸಿ ಪೂಜಿಸಿದಾಗ ಮತ್ತೆ ವರುಣ ದೇವ ಅವ್ರಿಗೆ ತಥಾಸ್ತು ಅಂತೇಳಿ ಒಂದು ಮಗು ಕೊಡ್ತಾನೆ. ಒಂದು ಅದ್ಭುತವಾದ ಮಗು ಆಗುತ್ತೆ. ಆ ಮಗು ಆಗಿದ್ದ ಕೆಲವೇ ಕ್ಷಣಗಳಲ್ಲಿ ಈ ವರುಣದೇವ ಬರ್ತಾನೆ. ವರುಣದೇವ ಬಂದು ಕೇಳ್ತಾನೆ, ಸ್ವಾಮಿ, ನಾನು ಕೇಳ್ದಂಗೆ ಯಜ್ಞ ಮಾಡಿ ಬಲಿ ಕೊಡು ಅಂತಾನೆ. ಆಗ ತಾನೇ ಹುಟ್ಟಿರೋ ಮಗುನ ಬಲಿ ಕೊಡೋದು ಹೇಗೆ? ಅವಾಗ ಕೇಳ್ತಾನೆ, ನೋಡಪ್ಪ, ನನ್ನ ಮಗು ಈಗ ತಾನೇ ಹುಟ್ಟಿದೆ, ಇವನು ಬೋರಲ್ಲಿ ಬಿದ್ದಾಗ ನಿನಗೆ ಬಲಿ ಕೊಡ್ತೀನಿ ಅಂತಾನೆ. ಮಕ್ಕಳು ಸಾಧಾರಣ 6 ತಿಂಗಳಾದ್ರೂ ಬೋರಲ್ಲಿ ಬೀಳಲ್ಲ. ನಂಗೆ ತಿಳ್ಕೊಂಡು ಅಟ್ಲೀಸ್ಟ್ ಅಲ್ಲಿವರೆಗೂ ಅದ್ರ ಮಗನ ಒಂದು ಆರೈಕೆಯಲ್ಲಿ ಕಳಿಯೋಣ ಅನ್ನೋದಾಗ ಮಗು ಕೇವಲ 20 ದಿನಗಳಲ್ಲಿ ಬೋರಲ್ಲಿ ಬಿದ್ದು ಬಿಡುತ್ತೆ. ಆ ಕ್ಷಣ ತಿರ್ಗ ಮತ್ತೆ ವರುಣದೇವ ಬರ್ತಾನೆ, ಕೇಳ್ತಾನೆ, ಸ್ವಾಮಿ, ಆಗಿದೆ, ನಾನು ಬಲಿ ಕೊಡೋಕ್ಕೆ ತಯಾರು ಮಾಡು ಅಂದಾಗ ಅವಾಗ ಮತ್ತೆ ಅವನಿಗೆ ಕೊಡೋದಕ್ಕೆ ಮನಸ್ಸಿಲ್ಲ. ಅವಾಗ ಹೇಳ್ತಾನೆ, ನನ್ನ ಮಗ ತೆವಳು ಹಂಗಾಗ್ಲಿ ಅಂತ ಹೇಳ್ತಾನೆ. ಸಾಧಾರಣ ತೆವಳಾಗೋದು 7-8 ತಿಂಗಳ ಮೇಲೆ. ಹಂಗೆ ತಿಳ್ಕೊಂಡೆ ನೋಡೋದು ಮತ್ತೆ ಒಂದು 20 ದಿನಕ್ಕೆ ತೆವಳಂಗೆ ಆಗ್ಬಿಡ್ತಾನೆ. ಸರಿ, ತಿರ್ಗಾ ಮತ್ತೆ ಬರ್ತಾನೆ ವರುಣ, ಸ್ವಾಮಿ, ಬಲಿ ಕೊಡು ಅಂದಾಗ ಮಗ ನಡಿಯಂಗಾಗ್ಲಿ ಅಂತ. ಸರಿ, ಅದಕ್ಕೂ ಒಪ್ಕೊಂಡು ಹೋಗ್ತಾನೆ. ಕೊನೆಗೆ ಒಂದು 6 ವರ್ಷ ಆಗೋವರೆಗೂ ಮಗನ ದಯವಿಟ್ಟು ನನಗೆ ಆರೈಕೆ ಮಾಡಿಕೊಡಂತಾನೆ. ಸರಿ, ತಥಾಸ್ತು ಅಂತ ಹೇಳ್ತಾನೆ. 6 ವರ್ಷ ಆದ್ಮೇಲೆ ಮತ್ತೆ ತಿರ್ಗಾ ಬರ್ತಾನೆ. ವರುಣ ಕೇಳ್ತಾನೆ, ನೋಡು, ಇನ್ನು ಯಾವುದೇ ಕಾರಣಗಳನ್ನ ಹೇಳ್ದೆ ಮಗನ ಬಲಿ ಕೊಡೋಕ್ಕೆ ಯಜ್ಞನ ಪ್ರಾರಂಭಿಸು ಅಂತ ಕೇಳ್ತಾನೆ. ಸ್ವಾಮಿ, ನಾಳೆ ಬೆಳಿಗ್ಗೆ ಬಂದ್ಬಿಡು, ನಾನು ಯಜ್ಞ ಸ್ಟಾರ್ಟ್ ಮಾಡಿ ನನ್ನ ಮಗನ ಬಲಿ ಕೊಡ್ತೀನಿ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಏನಾಗುತ್ತೆ, ಈ ಇಂದ್ರ ಏನ್ ಮಾಡ್ತಾನೆ, ಮಾರುವೇಷದಿಂದ ಆ ಮಗು ಇರ್ತಾನಲ್ಲ ರೋಹಿತ, ಆ ರೋಹಿತನಿಗೆ ಬಂದಿರತ್ತ ಹೇಳ್ತಾನೆ, ಹೌದು, ನೀವ್ ಹೇಗೆ ಬಂದ್ರಿ ಇಷ್ಟೊಂದು ಸರ್ಪ ಕಾವಲಿರೋಗ? ನಾನು ಹೇಗೋ ಬಂದೆ, ನೋಡು, ನಿಮ್ಮಪ್ಪ ನಾಳೆ ನಿನ್ನ ಬಲಿ ಕೊಡ್ತಾ ಇದ್ದಾನೆ ವರುಣ ದೇವನಿಗೆ, ದಯವಿಟ್ಟು ನಿಲ್ಲಿಂದ ಹೆಂಗಾದ್ರೂ ನೀನಿಲ್ಲಿಂದ ತಪ್ಪಿಸ್ಕೋ ಅಂತ ಹೇಳ್ತಾನೆ.
ಅವಾಗ ಆ ಮಗ ಎಷ್ಟು ವಿದ್ವಾನ್ ಅಂದ್ರೆ ಏನ್ ಹೇಳ್ತಾನೆ ಗೊತ್ತಾ, ನೋಡು ನಮ್ಮಪ್ಪ ನನಗೋಸ್ಕರ ಎತ್ತದ್ಮೇಲೆ ಅವನ ಕರ್ತವ್ಯ ನಾನು ಮಾಡ್ಲೇಬೇಕು, ಕೊಡ್ಲಿ ಬಿಡು ದೇವ್ರಿಗೆ ತಾನೆ. ಅಯ್ಯೋ ಮೂರ್ಖ, ನಿನಗೆ ಇನ್ನೂ ಗೊತ್ತಿಲ್ಲ, ನಿನ್ನ ಕಟ್ ಮಾಡಿ ಅದನ್ನ ಹಾಕೋವಾಗ ಆ ನೋವು ಹೆಂಗಿರುತ್ತೆ ಅಂದಾಗ ಆ ಮಗು ಅಲ್ವ ಎಷ್ಟಾದ್ರು ಓಹೋ ಹಿಂಗೆಲ್ಲ ಮಾಡ್ತಾರ ನಮ್ಮ ಅಪ್ಪ ಅಂದ್ಬಿಟ್ಟು ಮತ್ತೆ ಹೇಗೆ ಮಾಡೋದು, ಬಾ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಮಾಯ ರೂಪದಲ್ಲಿ ಕರ್ಕೊಂಡೋಗಿ ಅವನೇ ಸ್ವತಃ ಈಚೆ ಬಿಟ್ಬಿಟ್ಟು ಮಾಯ ಆಗ್ಬಿಟ್ಟು ಬೆಳಿಗ್ಗೆ ಬಂದು ನೋಡಿದಾಗ ಮತ್ತೆ ಆ ರೋಹಿತನು ಒಂದು ಪತ್ರ ಬರ್ತೀನಿ, ಅಪ್ಪ ನಾಳೆ ನನ್ನನ್ನು ಬಲಿ ಕೊಡ್ತಿದ್ಯಾ, ಹಾಗಾಗಿ ನಾನು ನಿನ್ನ ಕಣ್ಮರೆಯಾಗಿ ಹೋಗಿದ್ದೀನಿ, ನಾನು ಹುಡುಕ್ಬೇಡ ಅಂತ ಬರ್ದ್ಬಿಟ್ಟಿದ್ದಾನೆ. ಬೆಳಿಗ್ಗೆ ಬಂದು ಹರಿಶ್ಚಂದ್ರ ಮಹಾರಾಜನ ಹತ್ರ ಏನ್ ಆಶ್ಚರ್ಯ, ಏನ್ ಹೇಳೋದು, ಮಾತು ಕೊಟ್ಬಿಟ್ಟಿದ್ದೀನಿ. ಸರಿ, ವರುಣದೇವ ಬಂದ ಮಾತಿನ ಪ್ರಕಾರ, ಏನಪ್ಪ ಬಲಿಗೆಲ್ಲ ಸಿದ್ಧ ಮಾಡ್ಕೊಂಡಿದ್ಯಾ ಅಂದ್ರೆ, ಸ್ವಾಮಿ ಈ ತರ ನನ್ನ ಮಗ ಎಲ್ಲೋ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ, ಪತ್ರನೂ ಬರೆದು ಹೋಗ್ಬಿಟ್ಟಿದ್ದಾನೆ ಅಂದ್ರೆ ವರುಣದೇವನಿಗೆ ಬಹಳ ಕೋಪ ಬಂದ್ಬಿಟ್ಟು ಏನ್ ಹೇಳ್ತಾನೆ, ನೀನೇ ನಿನ್ನ ಮಗನ ಎಲ್ಲೋ ಬಚ್ಚಿಟ್ಟು ನನಗೆ ಕೊಡಬಾರದು ಅವನು ಮೋಸ ಮಾಡ್ತಿದ್ಯಾ, ನಾನೀಗ ಶಾಪ ಕೊಡ್ತಾ ಇದ್ದೀನಿ ನಿನಗೆ ಅಂತ ಹೇಳ್ಬಿಟ್ಟು ಜಲೋದ್ಧರ ಅನ್ನೋ ರೋಗ ನಿನಗೆ ಬರಲಿ ಅಂತೇಳಿ ಶಾಪ ಕೊಟ್ಬಿಡ್ತಾನೆ. ಆ ಜಲೋದ್ಧರ ರೋಗ ಏನಪ್ಪಾ ಅಂದ್ರೆ ಒಂದ್ ರೀತಿ ಹೊಟ್ಟೆ ತುಂಬಾ ನೋವಾಗುತ್ತೆ, ಏನು ಕುಡಿದ್ರು ಬಾಧೆ ಜಾಸ್ತಿ ಆಗುತ್ತೆ, ಏನ್ ತಿಂದ್ರು ನೋವು ಜಾಸ್ತಿ ಆಗುತ್ತೆ. ಹೇಗಪ್ಪ ಇದನ್ನ ತಪ್ಪಿಸ್ಕೊಳ್ಳೋದು, ಆ ನೋವಿಂದ ಒದ್ದಾಡ್ತಿರುವಾಗ ಅವರ ಕುಲಗುರುಗಳು ವಶಿಷ್ಠರ ಹತ್ರ ಈ ನೋವು ಹೇಳ್ಕೊಳ್ಳಾಗ್ತದೆ, ಸಂಕಟದಿಂದ ಹೋಗ್ತಾನೆ. ಆವಾಗ ಇವರು ತನ್ನ ದಿವ್ಯ ದೃಷ್ಟಿಯಿಂದ ನೋಡ್ತಾರೆ ವಶಿಷ್ಠರು, ಓಹೋ ಇವೆಲ್ಲ ವರ್ಣಂದು ಅಂತ ಹೇಳ್ಬಿಟ್ಟು ಅವಾಗ ಹೇಳ್ತಾನೆ, ನೋಡು ನೀನು ಮಗನ ಬಲಿ ಕೊಟ್ಟಿಲ್ಲ, ನೀನು ಮೋಸ ಮಾಡ್ತಿದ್ಯಾ ಅನ್ನೋ ಕೇಳಿ ಅವನು ನಿನಗೆ ಈ ರೀತಿ ಶಾಪ ಕೊಟ್ಟಿದ್ದಾನೆ. ಈ ಶಾಪದಿಂದ ನೀನು ವಿಮುಕ್ತಿ ಆಗ್ಬೇಕಂದ್ರೆ ನೀನು ಮಗನ ಬಲಿ ಕೊಡಬೇಕು. ಆದ್ರೆ ನೀನು ಅವನಿಗೆ ಏನ್ ಹೇಳಿದ್ಯಾ, ನನ್ನ ಎತ್ತ ಹೆಂಡತಿಯ ಮಗನಿಂದ ಬಲಿ ಕೊಡ್ತೀನಿ ಅಂತ ಹೇಳಿಲ್ಲ, ಮಗನ ಬಲಿ ಕೊಡ್ತೀನಿ ಅಂತ ಹೇಳಿದ್ಯಾ. ಹಾಗಾಗಿ ನೀನು ಬೇರೆ ಯಾವುದೇ ಮಕ್ಕಳನ್ನ ದತ್ತು ತಗೊಂಡು ಬಲಿ ಕೊಡ್ಬೋದು ಅಂತ ಹೇಳ್ತಾರೆ. ಇವಾಗ ರಾಜನ್ಗೆ ಅನ್ಸುತ್ತೆ, ನೀವ್ ಹೇಳೋ ಸರಿ, ಆದ್ರೆ ಯಾರು ಕೊಡ್ತಾನೆ, ದುಡ್ಡು ಕೊಟ್ರೆ ಯಾರು ಕೊಡೋದಿಲ್ಲ, ಈಗಲೇ ಡಂಗೂರ ಸಾರಿಸುವಂತಾನೆ. ಅವಾಗ ಏನ್ ಮಾಡ್ತಾನೆ, ತನ್ನ ಸಾಮ್ರಾಜ್ಯ ತುಂಬಾ ವಿಸ್ತಾರವಾಗಿರುತ್ತಲ್ಲ, ಡಂಗೂರ ಸಾರಿಸ್ತಾನೆ. ಏನಂತ, 5 ಕೋಟಿ ಚಿನ್ನದ ನಾಣ್ಯಗಳನ್ನ ಯಾರು ತನ್ನ ಮಕ್ಕಳನ್ನ ನನ್ನ ಬಲಿಗಾಗಿ ಕೊಡ್ತಾರೋ ಅವ್ರು ಕೊಡ್ತೀನಿ ಅಂದಾಗ ಎಲ್ಲ ಜನಗಳಿಗೆಲ್ಲ ಒಂಥರ ವಿಚಿತ್ರ ಅನ್ಸುತ್ತೆ, ಏನು ಯಾರು ಮಗನ್ ಯಾರಾದ್ರೂ ಬಲಿ ಕೊಡ್ತಾರ ಅನ್ನೋದ್ರಿಂದ ಯಾರೂ ಬಲಿ ಕೊಡಲ್ಲ. ಆಗ ಅಲ್ಲಿಂದ ಒಂದು ಸ್ವಲ್ಪ ದೂರದಲ್ಲಿ ಒಂದು ಹಳ್ಳಿ ಇರುತ್ತೆ, ಅಲ್ಲಿ ಒಬ್ಬ ಅಜಯ್ ಪಾಕ ಅನ್ನೋ ಒಬ್ಬ ಬ್ರಾಹ್ಮಣ ಇರ್ತಾನೆ. ಅವನು ವೇದ ಪಂಡಿತ, ಆದ್ರೆ ತುಂಬಾ ಕಟಿಕ ದರಿದ್ರದವನು, ಪಾಪ ತಿನ್ನೋದಕ್ಕೂ ಬಹಳ ಕಷ್ಟ ಇರುತ್ತೆ. ಅವನಿಗೆ 3 ಜನ ಮಕ್ಕಳು ಇರ್ತಾರೆ. ಈ ಡಂಗೂರ ಕೇಳ್ಬಿಟ್ಟು ಅನ್ಸುತ್ತೆ ನೋಡೆ, ಹೆಂಡತಿಗೋಗಿ ಹೇಳ್ತಾನೆ, ನನ್ನ ಮಕ್ಕಳನ್ನ ಒಬ್ಬನ ಯಾರಾದ್ರೂ ಕೊಟ್ರೆ ನಮ್ಮ ಜೀವನ ಚೆನ್ನಾಗಿರುತ್ತೆ. ಏನ್ ಮಾಡಿದೆ ಅಂದ್ರೆ, ಆ ಹೆಂಡತಿ ಏನ್ ಹೇಳ್ತಾಳೆ, ನಾನು ಚಿಕ್ಕ ಮಗನ್ ಬಿಟ್ಟು ನೀವು ಯಾರಿಗಾನ ಬಲಿ ಕೊಡಿ ಅಂತಾಳೆ. ಅಂದ್ರೆ ಅವಳಿಗೆ ಬಲಿ ಕೊಡ್ಬೋದು, ಅದೇ ಚಿಕ್ಕ ಮಗನ್ ಕೊಡ್ಬಾರ್ದು. ಈ ಮತ್ತೆ ಈತನಿಗೆ ದೊಡ್ಡ ಮಗನ್ ಕಂಡ್ರೆ ಇಷ್ಟ. ಕೊನೆಗೆ ಏನ್ ಮಾಡ್ತಾನೆ, ಮಧ್ಯದೊಳಗೆ ಹೇಳ್ತಾನೆ, ಅವ್ನಿಗೆ ಇನ್ನ 8 ವರ್ಷ, ಅವನು ಸುಪೇಕ್ಷು ಅಂತ. ಅವ್ನು ಹೇಳ್ತಾನೆ, ಅಮ್ಮ ಅಪ್ಪ ನನ್ನನ್ನು ಯಾಕೆ ನೀವು ಬಲಿ ಕೊಡ್ತಾ ಇದ್ದೀರಾ. ಆವಾಗ ತಂದೆ ತಾಯಿ ಹೇಳ್ತಾರೆ, ನೋಡು ಮಕ್ಕಳು ಹುಟ್ಟೋದೆ ತಂದೆ ತಾಯಿ ಕರ್ತವ್ಯ ಮಾಡೋದಕ್ಕೆ, ನೀನ್ ಯಾವಾಗ ಬಲಿ ಆಗ್ತೀಯ ನಿನ್ಗೆ ಸ್ವರ್ಗದಲ್ಲಿ ಹೋಗ್ತೀಯಾ, ನಮ್ಗೆಲ್ಲ ಸುಖ ಸಂತೋಷ ಕೊಡ್ತೀಯಾ ಅನ್ನೋವಾಗ ಅವನು ಅದನ್ನ ಒಪ್ಕೊಂಡು, ಯಾಕಂದ್ರೆ ಅವನು ವೇದದಲ್ಲೇ ತಿಳ್ಕೊಂಡಿರ್ತಾನೆ. ಹಾಗಾಗಿ ಅದನ್ನ ಒಪ್ಕೊಂಡು ಹೋಗ್ತಾನೆ, ರೆಡಿ ಆಗ್ತಾನೆ. ಸರಿ, ಇವನೇನ್ ಮಾಡ್ತಾನೆ, ಹೋಗುವಂತ ಸಂದರ್ಭದಲ್ಲಿ ಸ್ವಲ್ಪ ಆಲೋಚನೆ ಮಾಡ್ತಾನೆ, ಇವ್ನು ನನ್ನನ್ನು ಬಲಿ ಕೊಡ್ತಾರಲ್ಲ ಹೇಗೆ ಅನ್ನೋವಾಗ ಈ ಮಂತ್ರಿಗಳೇನ್ ಹೇಳ್ತಾರೆ, ನೋಡಪ್ಪ ನಾಳೆ ಇವನ್ನ ಬಲಿ ಕೊಡುವಂತ ಸಂದರ್ಭದಲ್ಲಿ ಇವನು ರಾಜನ್ನ ಏನಾದ್ರೂ ಬಡಪನೆಯಿಂದ ಬೇಡಿಸಿದ್ರೆ ರಾಜ ಕೊಟ್ಬಿಡ್ತಾನೆ, ಅದಕ್ಕೆ ಬಲಿ ನೀನೇ ಕೊಡ್ತೀಯಾ ಅಂತ ಕೇಳ್ತಾನೆ. ಅದಕ್ಕೆ ಅವನು ಒಪ್ಕೊಳ್ತಾನೆ, ಆದ್ರೆ ಒಂದು ಷರತ್ತಿನ ಮೇಲೆ ನಾನು ಒಪ್ಕೊಳ್ತೀನಿ, ನನ್ನ ಮಗನ್ ನಾನೇ ಬಲಿ ಕೊಡ್ತೀನಿ ಅಂತ ಹೇಳ್ತಾನೆ. ಸರಿ, ಏನಂದ್ರೆ ಇವನೆಷ್ಟು ತೂಕ ಇದ್ದಾನೆ ಅಷ್ಟು ನಂಗೆ ಚಿನ್ನ ಕೊಡಿ ಅಂತ ಹೇಳ್ತಾನೆ. ಆದ್ರೆ ಇವನು ಆ ಹುಡುಗ ಮೊದ್ಲೇ ಬಕಚಿಕ್ಕಿ ಆಗಿರ್ತಾನೆ, ಪಾಪ ತುಂಬಾ ತೆಳುವಾಗಿರ್ತಾನೆ, ಮೊದ್ಲೇ ಬಡವರು ಹೊಟ್ಟೆ ಊಟ ಇರೋದಿಲ್ಲ. ಅವನು ಸರಿ ಆಯ್ತು ಕೊಡ್ತೀನಿ ಅಂತ ಒಪ್ಕೊಂಡು ಅವನಿಗೆ ತೂಕ ಹಾಕಿ ನೋಡಿದಾಗ ಸರಿ ಸುಮಾರು ಬರೀ 12 kg ಇರ್ತಾನೆ. 12 kg ಅಷ್ಟು ಬಂಗಾರ ಕೊಟ್ಟು ಆ ಹುಡುಗನ ಕರ್ಕೊಂಡ್ಬಂದು ಯಜ್ಞ ಕುಂಡಲದ ಕಟ್ಟಿ ಎಲ್ಲ ಪ್ರಾರಂಭ ಮಾಡಿಸ್ಕೊಳ್ತಾರೆ. ಅಷ್ಟೊತ್ತಿಗೆ ವಸಿಷ್ಠರು ಆಲೋಚನೆ ಮಾಡ್ತಾರೆ, ಹೇಗಾದ್ರೂ ಮಾಡಿ ಈ ಹರಿಶ್ಚಂದ್ರನ ಸತ್ಯ ಹರಿಶ್ಚಂದ್ರಾಗಿ ಲೋಕಕ್ಕೆ ನಾನು ದೊಡ್ಡ ಕೊಡುಗೆ ಕೊಡಬೇಕು, ಇವನ ಒಂದು ಅದ್ಭುತವಾದ ಸತ್ಯಾಚರಣೆ ಲೋಕಕ್ಕೆ ತಿಳಿಸ್ಬೇಕು ಅಂತೇಳಿ ಆ ಕ್ಷಣ ಅವರು ಆ ಹುಡುಗ ಪರಿಪರಿಯಾಗಿ ಕೇಳ್ಕೊಳ್ತಾನೆ ವಸಿಷ್ಠರನ್ನ. ಅಲ್ಲಿರೋ ಋತ್ವಿಜರು ಯಾರು ಮರು ಮಾತಾಡೋದಿಲ್ಲ, ಇವರು ಹಸುನಾಗ್ತಾ ಇರ್ತಾರೆ. ಆಗ ಇವರು ಅಲ್ಲೊಂದು ಮಾಯೆ ಓಡ್ತಾರೆ. ಏನಪ್ಪಾ ಅಂದ್ರೆ, ಎಲ್ಲೋ ಒಂದು ತಪಸ್ಸಲ್ಲಿದ್ದಂತ ವಿಶ್ವಾಮಿತ್ರನ ಆ ಕ್ಷಣ ಇಲ್ಲಿ ಬರೋ ಹಾಗೆ ಒಂದು ಆಕರ್ಷಣೀಯ ಒಂದು ಮಾಯೆ ಮಾಡ್ತಾರೆ. ಆ ಕ್ಷಣ ಎಲ್ಲೋ ತಪಸ್ ಮಾಡುತ್ತಿದ್ದಂತ ವಿಶ್ವಾಮಿತ್ರರು ಆ ಕ್ಷಣ ಇವ್ರನ್ನ ನೋಡ್ಬೇಕು ಅನ್ಸುತ್ತೆ, ಯಾರನ್ನ, ಹರಿಶ್ಚಂದ್ರ ಮಹಾರಾಜನ. ಅಲ್ಲಿಂದ ಡಬ ಡಬ ನೋಡ್ ಬರ್ತಾರೆ. ನೋಡಿದ್ರೆ ಅಷ್ಟೊತ್ತಿಗೆ ಯಜ್ಞ ಎಲ್ಲ ಪ್ರಾರಂಭ ಆಗಿದೆ, ಆ ಹುಡುಗನು ಸಹ ಯಜ್ಞ ಕಟ್ಟಿಬಿಟ್ಟಿದ್ದಾರೆ. ಇದೇನು ಅಂದ್ಬಿಟ್ಟು, ರಾಜ ಇದೇನ್ ಮಾಡ್ತಿದ್ಯಾ, ಇವನ್ನ ನಿನ್ನ ಮಗನ್ನ ಬಲಿ ಕೊಡೋ ಬದಲು ಈ ಹುಡುಗನ ತಂದು ಬಲಿ ಕೊಡ್ತಿದ್ಯಾ ಅಂತ ಹೇಳ್ತಾನೆ. ಅವಾಗ ಹೇಳ್ತಾನೆ, ಏನ್ ಮಾಡ್ತೀವ ಸ್ವಾಮಿ,
ಶಾಸ್ತ್ರ ಅನ್ನೋ ಪ್ರಕಾರ ನನ್ನ ಮಗ ತಪ್ಪಿಸ್ಕೊಂಡಿದ್ದಾನೆ, ಅದಕ್ಕೋಸ್ಕರ ಯಾರೋ ಯಜ್ಞಕ್ಕೋಸ್ಕರ ಮಗನ ಕೊಟ್ಟಿದ್ದಾರೆ, ನಾನು ದುಡ್ಡು ಕೊಟ್ಟು ತಗೊಂಡಿದ್ದೀನಿ ಅನ್ನೋವಾಗ ನೋಡು ಇದು ತಪ್ಪು. ಅವಾಗ ಪರಿಪರಿಯಾಗಿ ಕೇಳ್ಕೊಳ್ತಾನೆ ಹುಡುಗನು ವಿಶ್ವಾಮಿತ್ರಗೆ ಅಯ್ಯೋ ಅನ್ಸ್ಬಿಟ್ಟು ಆ ಕ್ಷಣ ಇನ್ಯಾಕೆ ತಲೆ ಕೆಡ್ಸ್ಕೊಳ್ತೀಯ, ನಾನಿದ್ದೀನಿ ಅಂತ ಹೇಳ್ಬಿಟ್ಟು ಅವಾಗ ವಿಶ್ವಾಮಿತ್ರಿಗೆ 100 ಜನ ಮಕ್ಕಳಿರ್ತಾರೆ. ಅದರಲ್ಲಿ ದೊಡ್ಡವನ ಹೆಸರು ಆಂಧ್ರುಡು ಅಂತ. ನೋಡಿ ಇಲ್ಲೊಂದು ನಿಮ್ಗೆ ಸ್ವಾರಸ್ಯಕರ ಐತೆ. ಈ ಆಂಧ್ರುಡು ಕರ್ಸಿ ಹೇಳ್ತಾನೆ, ನೋಡಪ್ಪ ನೀನು ನನ್ನ ತಂದೆ ಆದ ಕರ್ತವ್ಯ ಮಾಡು, ಈ ಕ್ಷಣ ನೀನು ಬಲಿಪಶುಗೆ. ಆವಾಗ ಆ ಮಕ್ಕಳೆಲ್ಲ ಏನ್ ಹೇಳ್ತಾರೆ, ತಂದೆನೇ ಪಾಪ ಬಾಯಿ ಬಂದಾಗ ಬೈತಾರೆ ವಿಶ್ವಾಮಿತ್ರಿಗೆ, ನೀನ್ ತಂದೆನ ರಾಕ್ಷಸನ ನಮ್ಮನ್ನೆಲ್ಲ ಬಲಿ ಕೊಟ್ಟಿದ್ಯಾ, ನಾವೆಲ್ಲ ಬಲಿಗೆ ಒಪ್ಪಲ್ಲ ಅಂತ. ಅವಾಗ ಆ ಕ್ಷಣ ವಿಶ್ವಾಮಿತ್ರಿಗೆ ಕೋಪ ಬಂದು ಹೇಳ್ತಾರೆ, ನೀವೆಲ್ಲ ಮುಂದೆ ಇದರಲ್ಲಿ ನಶಿಸೋಗಿ. ಅವಾಗ ಎಲ್ಲಾ ಮಕ್ಕಳು ಕಾಲು ಬೀಳ್ತಾರಪ್ಪ, ದಯವಿಟ್ಟಿಂತ ಶಾಪ ಕೊಡಬೇಡ, ದಯವಿಟ್ಟು ಶಾಪನ ವಾಪಸ್ ತಗೋವಾಗ ಶಾಪ ವಾಪಸ್ ತಗೊಳಾಗ ಆದ್ರೆ ನಿಮ್ಗೊಂದು ವರ ಕೊಡ್ತೀನಿ. ಏನಪ್ಪಾ ಅಂದ್ರೆ, ಗೋದಾವರಿ ತೀರದಿಂದ ಸರಿಸುಮಾರು ಪುರಿ ಜಗನ್ನಾಥನ ಹಿಡಿದು ಮಹಾರಾಷ್ಟ್ರದ ಪೂರಿಯವರೆಗೂ ಅಲ್ಲಿ ರಾಜ್ಯವನ್ನು ಆಳಿ ನಿಮ್ಮ ರಾಜ್ಯ ಇನ್ನು ಮುಂದೆ ಒಂದು ಜನಾಂಗದ ಸೃಷ್ಟಿಯಾಗ್ಲಿ ಅಂತ ಹೇಳ್ತಾನೆ. ಅವರೇ ಆಂಧ್ರ. ಅಂದ್ರೆ ಇವತ್ತು ನಾವು ರಾಜಮಂಡ್ರಿ ಅಂತವಲ್ಲ, ರಾಜಮಂಡ್ರಿಯಲ್ಲಿ ಅವರು ರಾಜ್ಯ ಸ್ಥಾಪನೆ ಮಾಡಿ ಇವತ್ತೇನು ಆಂಧ್ರದವರು ಅಂತಿರಲ್ಲ, ಅವರೆಲ್ಲ ವಿಶ್ವಾಮಿತ್ರನ ಕುಲದವರು. ಹಾಗಾಗಿ ಆಂಧ್ರ ಅನ್ನೋದಾಯ್ತು. ಅಲ್ಲಿಂದ ಹೊರಟ ಮೇಲೆ ವಿಶ್ವಾಮಿತ್ರ ಆಲೋಚನೆ ಮಾಡೋದಂತೆ ಈ ಮಗುನ ಹೇಗೆ ರಕ್ಷಿಸ್ಕೊಳ್ಳೋದು. ಆವಾಗ ಆ ಮಗು ಹೇಳ್ತಾನೆ, ಈ ಜನಗಳಿಗೆ ಯಾಕೆ ಕೇಳ್ತೀಯ ನೀನು, ಆ ದೇವ್ರನ್ನ ಕೇಳು, ಖಂಡಿತ ಆ ದೇವ್ರು ನಿನ್ನ ರಕ್ಷಿಸ್ತಾನೆ. ಹಾಗಾಗಿ ನಿನ್ಗೊಂದು ಅದ್ಭುತ ವರ್ಣನ ಮಂತ್ರ ಹೇಳ್ಕೊಡ್ತೀನಿ, ಈ ಮಂತ್ರ ನಿನ್ನ ಜಪಿಸು, ಖಂಡಿತ ಆ ವರ್ಣನ ನಿನ್ನ ಬಂದು ಕಾಪಾಡ್ತಾನೆ ಅಂತೇಳಿ ತನ್ನ ಕಿವಿಲ ಅದ್ಭುತವಾದ ವರ್ಣ ಮಂತ್ರ ಹೇಳ್ತಾನೆ. ಕೇವಲ ಆ ಹುಡುಗ ಆ ಮಂತ್ರನ 12 ಬಾರಿ ಹೇಳ್ತಾ ಇದ್ದಾಗೇನೆ ಅಲ್ಲಿ ವರ್ಣದೇವ ಪ್ರತ್ಯಕ್ಷ ಆಗಿ ಅವಾಗ ಹರಿಶ್ಚಂದ್ರಗೆ ಹೇಳ್ತಾನೆ, ರಾಜ ನೀನು ಬಲಿ ಕೊಡೋ ಅಗತ್ಯ ಇಲ್ಲ, ನಿನಗೆ ಜಲೋದ್ಧಾರ ಅನ್ನೋ ರೋಗನ ಈ ಕ್ಷಮಣ ನಾನು ಉಪಶಮನ ಮಾಡ್ತಾ ಇದ್ದೀನಿ, ಜೊತೆಗೆ ಬಲಿ ಕೊಟ್ಟಂತ ಈ ಬಲಿಗೆ ಕೊಡೋದಂತ ಈ ಹುಡುಗನ ನಾನು ಈ ಕ್ಷಣ ನಾನು ಬಲಿನ ನಾನು ತೆಗೆದುಕೊಳ್ಳೋದಿಲ್ಲ, ಮತ್ತೆ ಬಲಿಗೆ ಬರುವಂತ ನಿನಗೆ ಅದೇನು ನಿನಗೆ ಪುಣ್ಯ ಬರುತ್ತೋ ಅದನ್ನ ನಾನು ಕೊಡ್ತಾ ಇದ್ದೀನಿ, ಈ ಕ್ಷಣವನ್ನ ಬಿಡುಗಡೆ ಮಾಡು ಅಂತೇಳಿ ಅಲ್ಲಿಂದ ಅದೃಶ್ಯ ಆಗ್ತಾರೆ. ಸರಿ, ಅದನ್ನ ಕೇಳಿ ಬಹಳ ಸಂತೋಷದಿಂದ ಸತ್ಯ ಹರಿಶ್ಚಂದ್ರ ಮಹಾರಾಜರು ಬಹಳ ಖುಷಿಯಾಗಿರೋರೆಲ್ಲ ಋತಿಕರೆಲ್ಲ ಅವನ ಹುಡುಗನ ಬಿಡಿಸೋಷ್ಟರಲ್ಲಿ ಆ ಹುಡುಗನ ಬಿಡಿಸಿ ಹೋಗಿ ನಿನ್ ತಂದೆ ಅಂತೇಳಿ ಹರಿಶ್ಚಂದ್ರ ಕಳ್ಸೋವಾಗ ಆ ತಂದೆ ಅಜಯ್ ಪಕ್ಕ ಏನ್ ಹೇಳ್ತಾನೆ ಗೊತ್ತಾ, ಇದು ನನಗೆ ಸಂಬಂಧ ಎಲ್ಲ ನಾನು ಮಾರ್ಬಿಟ್ಟಿದ್ದೀನಿ, ಇದನ್ನ ನಿಮ್ಗೆ ಕೊಡೋ ಆಗಿದೆ ಅರ್ಧ ರಾಜ್ಯ ಕೊಡು ಅಂತಾನೆ. ಇದೇನ್ ನ್ಯಾಯ ಇದು, ಅರ್ಧ ರಾಜ್ಯ ಕೇಳ್ತಾನಲ್ಲ, ನಾನು ಮಗುನ್ ಕೊಂಡ್ಕೊಂಡಿದ್ದಾಯ್ತು, ಇವಾಗ ಸಾಕ್ಷಾತ್ ವರುಣದೇವನೇ ಬಂದು ಇದಕ್ಕೆ ಅವರೇನೆ ಅದ್ಭುತವಾದ ನ್ಯಾಯ ತಪ್ಪಿಸೋಗಿದ್ದಾರೆ, ಇದಕ್ಕೆ ನನಗೂ ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಅಲ್ಲೇ ಇದ್ದಂತ ವಿಶ್ವಾಮಿತ್ರರು ಒಂದು ಕ್ಷಣ ಕೋಪಿಸ್ಕೊಂಡು ಹೇಳ್ತಾರೆ, ನೋಡು ರಾಜನ್, ನಿನ್ನ ಒಂದು ನೋವಿಗೋಸ್ಕರ, ನಿನ್ನ ಒಂದು ಶಾಪಕ್ಕೋಸ್ಕರ ಈ ಮಗುನ ಬಲಿ ಕೊಡ್ತಿದ್ಯಾ, ಇದೇ ನಾನು ನಿನ್ಗೆ ಹೇಳ್ತಾ ಇರೋದು, ಮುಂದೆ ಬರುವಂತ ದಿನಗಳಲ್ಲಿ ಬಹಳ ಕಷ್ಟ ನಷ್ಟ ಘೋರಗಳು ಅನುಭವಿಸಾಗುತ್ತೆ, ಇದು ನಾನು ನಿನ್ನ ಕೊಡುವಂತ ಶಾಪ ಅಂತ ಹೇಳ್ತಾರೆ. ಇದನ್ನ ಅಲ್ಲೇ ಇದ್ದಂತ ವಶಿಷ್ಠರು ಹೇಳ್ತಾರೆ, ಇನ್ನು ಮುಂದೆ ನಿನ್ನ ಒಂದು ಸತ್ವ ಪರೀಕ್ಷೆ ಆಗಲಿದೆ, ಆ ಸತ್ವ ಪರೀಕ್ಷೆ ನೀನು ಗೆಲ್ತೀಯ, ನಿನಗೆ ಆ ದೇವಿ ಆಶೀರ್ವಾದ ಖಂಡಿತ ಇದೆ, ನಿನ್ನ ಆಶೀರ್ವಾದ ನಾನು ಸಹ ನಿನ್ನ ಸದಾ ಇದ್ರ ಜೊತೆಲಿ ಇರ್ತೀನಿ ಅಂತ ಹೇಳಿ ಆ ವಶಿಷ್ಠರು ಸಹ ಇವ್ರನ್ನ ಏನ್ ಮಾಡ್ತಾರೆ, ಆ ಸತ್ಯನಿಷ್ಠೆ ಸತ್ಯ ಪರಾಕ್ರಮ ನಿಲ್ಲು ಅಂದ್ಬಿಟ್ಟು ಇವ್ರಿಗೆ ಆಶೀರ್ವಾದ ಕಳಿಸ್ತಾರೆ. ಅವಾಗ ಆ ಸತ್ಯ ಹರಿಶ್ಚಂದ್ರ ಮನೇಲಿ ಬಂದು ಒಂದು ಕ್ಷಣ ಆಲೋಚನೆ ಮಾಡ್ತಾರಂತೆ, ಇಲ್ಲಿ ಯಾವುದೇ ಕಾರಣಕ್ಕೂ ನಾನು ಸುಳ್ಳನ ಹೇಳಬಾರ್ದು, ಸತ್ಯನ ಮಾತ್ರ ಹೇಳಬೇಕು, ನನ್ನ ಜೀವನ ಪರ್ಯಂತ ಎಷ್ಟೇ ಕಷ್ಟ ಬಂದ್ರೂ ನಾನು ಸತ್ಯ ಬಿಡಬಾರದು ಅಂತೇಳಿ ಅವತ್ತು ನಿರ್ಧಾರ ತಗೊಂಡ್ರು. ಆ ನಿರ್ಧಾರದಿಂದ ಮುಂದೆ ನೀವು ತಿಳಿದಂಗೆ ಸತ್ಯ ಹರಿಶ್ಚಂದ್ರ ಕತೆ ಚೆನ್ನಾಗಿ ಗೊತ್ತು. ಏನೆಲ್ಲ ಕಷ್ಟಪಟ್ರು, ರಾಜ್ಯ ಕಳ್ಕೊಂಡ್ರು, ತನ್ನನ್ನು ತಾನು ಮಾರ್ಕೊಂಡ್ರು, ಹೆಂಡತಿನ ಮಾರ್ಕೊಂಡ್ರು, ಮಗನ ಕಳ್ಕೊಂಡ್ರು, ಕೊನೆಗೂ ಅವರು ಪಾಪ ಸ್ಮಶಾನ ಕಾಯೋ ಕೆಲಸನೂ ಮಾಡಿದ್ರು. ಆದ್ರೂ ಸಹ ಸತ್ಯ ಬಿಡ್ಲಿಲ್ಲ. ಸತ್ಯನಿಷ್ಠೆ, ಸತ್ಯ ಧರ್ಮ, ಸತ್ಯನೇ ಶಿವ, ಸತ್ಯಂ ಶಿವಂ ಅಂತ ಹೇಳ್ಬಿಟ್ಟು ಅವರು ತೀರ್ಮಾನ ಮಾಡಿ ಕೊನೆಗೂ ಸತ್ಯನ ಜಯಿಸ್ಬೇಕು ಅಂತೇಳಿ ವಶಿಷ್ಠರು ಮತ್ತೆ ವಿಶ್ವಾಮಿತ್ರ ಹಾಡಿನ ಈ ಒಂದು ನಾಟಕದಲ್ಲಿ ಸತ್ಯ ಹರಿಶ್ಚಂದ್ರನೇ ಗೆದ್ದು ಮುಂದೆ ಇವರು ನೋಡಿ, ದೇಹಾಂತ ಹೋಗೋದು ಬಹಳ ಕಡಿಮೆ, ಆದ್ರೆ ದೇಹಾಂತವಾಗಿ ಸ್ವರ್ಗಕ್ಕೆ ಹೋದವರು ಇವರು ಒಬ್ರು. ಇವ್ರು ಯಾರು ಬೇರೆ ಅಲ್ಲ, ಸಾಕ್ಷಾತ್ ವಿಶ್ವಾಂಕು ಕುಲದ ಕುಲತಿಲಕರಾದಂಥ ಶ್ರೀರಾಮಚಂದ್ರ ಪ್ರಭುವಿನ ತಾತನೂ ಸಹ ಇವರೇನೆ. ಇವರು ಮುಂದೆ ಇದು ನಿಮ್ಗೆ ಇನ್ನೊಂದು ಸ್ವಾರಸ್ಯ ಹೇಳ್ತೀನಿ, ಇವರು ಸಾಕ್ಷಾತ್ ಶಿವನನ್ನ ಅಪ್ರದೀಪ ಆರಾಧಕರು. ಒಮ್ಮೆ ಇವರು ಕಾಶಿಗೆ ಈ ಕಷ್ಟದಲ್ಲೇ ಶಿವನ ಕಾಣಕ್ ಹೋದ್ರಂತೆ. ಆಗ ಶಿವ ಕುಬೇರ್ನ ಕರೆಸಿ ಅವ್ರು ಎಷ್ಟು ಕೇಳ್ತಾರೋ ಅಷ್ಟು ಹಣನ ಸರಿಯಾಗಿ ಇಟ್ಕೊಂಡಿದ್ರಂತೆ ಕೊಡಬೇಕು ಅಂತ. ಆಗ ಏನ್ ಆಶ್ಚರ್ಯ, ಇದು ಕೇಳಿದ್ದ ವರ ಏನ್ ಗೊತ್ತಾ, ನೀವು ಆಶ್ಚರ್ಯ ಬೀಳ್ತಾರ, ನನ್ನ
ಈ ಅಜೀವ ಪರ್ಯಂತ ಯಾವುದೇ ಕಾರಣಕ್ಕೂ ನಾನು ಸುಳ್ಳು ಹೇಳಬಾರದು ಅಂತ ನನಗೆ ಚೈತನ್ಯ ಕೊಡು, ನನಗೆ ಶಕ್ತಿ ಕೊಡು ಅಂತ ಕೇಳದಂತೆ ಶಿವಾನಿ ಒಂದು ಕ್ಷಣ ದಂಗಾಗ್ಬಿಟ್ರೆ ಎಂಥ ಪುಣ್ಯಾತ್ಮನು, ಅಲ್ಲಲ್ಲಿ ನನಗೆ ಅಷ್ಟೈಶ್ವರ ಭೋಗಭಾಗ್ಯದ ರಾಜ್ಯ ಕೊಡು ಅಂತಾರೆ. ಇವನೆಂಥ ಪುಣ್ಯಾತ್ಮ. ಅವಾಗ ಆ ಪರಮಾತ್ಮನ ಆಶೀರ್ವಾದ ಮಾಡ್ತೀನಿ, ನೀನು ಲೋಕ ದಿಗ್ವ್ಯಾಗನಾಗ್ತೀಯ. ದಿಗ್ವ್ಯಾಗದ ಒಂದೇ ಅಲ್ಲ, ನಿನ್ನ ಹೆಸರು ಅಜರಾಮರವಾಗಿ ಕಲಿಯುಗ ಅಂತ್ಯಂತರಿಗೂ ನೀನು ಇರ್ತೀಯ, ನಿನ್ನ ಹೆಸರು ಅಜರಾಮ ಆಗಿರುತ್ತೆ ಅಂತೇಳಿ ಸಾಕ್ಷಾತ್ ಶಿವನು ಆಗ ಆಶೀರ್ವಾದ ಮಾಡದಂತೆ. ಅದೇ ಅವರಿಗೆ ವರವಾಗಿ ಲೋಕ ಕಲ್ಯಾಣಕ್ಕೆ ಸತ್ಯ ಹರಿಶ್ಚಂದ್ರರಾಗಿ ಅವರು ಹಾಗೆ ಮುಂದೆ ಹೆಸರಾಂತರ ಅಂದರು. ಇದರಲ್ಲಿ ಇನ್ನೂ ಒಂದು ಸಹ ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ. ಪಾಂಡವರ ಪಂಚ ಅಂದ್ರೆ ಪಾಂಡವರಿಗೆ 5 ಜನ ಉಪ ಪಾಂಡವರು ಇರ್ತಾರೆ. ಯಾರು 5 ಜನ ಮಕ್ಕಳು ಸಹ ಅಶ್ವತ್ಥಾಮನಿಂದ ಹತ ಆಗಿರ್ತಾರೆ. ಅವ್ರು ಯಾರಂತ ತಿಳ್ಕೊಂಡ್ರೆ ನಿಮಗೂ ಆಶ್ಚರ್ಯ ಆಗುತ್ತೆ. ಈ 5 ಜನ ಈ ಒಮ್ಮೆ ವಿಶ್ವಾಮಿತ್ರರು ಕಾಶಿಯಲ್ಲಿ ಇವ್ರನ್ನ ಬಹಳ ರೋದನೆ ಕೊಡ್ತಾ, ಇವ್ರಿಗೆ ಹಿಂಸೆ ಕೊಡ್ತಾ ಇರೋವಾಗ ವಿಶ್ವ ದೇವತೆಗಳು ವಿಶ್ವನಾಥನ ದರ್ಶನ ಮಾಡ್ಕೊಂಡು ಹೋಗುವಾಗ ಈ ಘೋರ ನೋಡಿ ಸಹಿಸ್ಲಿಕ್ಕಾದೆ ಆ ವಿಶ್ವಾಮಿತ್ರನ ಶಪಿಸ್ತ, ಎಂತ ಘೋರ ನೀನೆಂತ ಪಾಪಿ, ನೀನು ಇವ್ರನ್ನೆಲ್ಲ ಶಿಕ್ಷಿಸ್ತೇನೆ. ಅವಾಗ ಅನ್ಕೊಳ್ತಾನಂತೆ, ಎಲ್ಲೋ ಪಾಪಿಗಳ, ನಾನು ಲೋಕ ಕಲ್ಯಾಣದ ಕಾರ್ಯ ಮಾಡ್ತಿದ್ರೆ ನನ್ನನ್ನ ಶಪಿಸ್ತೀರಾ, ನೀವು ಮುಂದೆ ದ್ವಾಪರಾಯುಗದಲ್ಲಿ ಪಂಚಪಾಂಡವರ ಮಕ್ಕಳಾಗಿ ಮದುವೆ ಇಲ್ಲದೆ ನೀವು ಅಶ್ವತ್ಥಾಮನಿಂದ ಹತರಾಗ್ತೀರಾ ಅಂತ ಶಾಪ ಕೊಟ್ಟರು. ಅವರೇ ಆ 5 ಜನ ವಿಶ್ವದೇವತೆಗಳು ಈ ಸಂದರ್ಭದಲ್ಲಿ ಅಲ್ಲಿ ಪ್ರತ್ಯಕ್ಷರಾಗಿದ್ದರು. ಅವರು ಸಹ ಇವ್ರನ್ನ ಆಶೀರ್ವಾದ ಮಾಡಿ ಒಳ್ಳೇದಾಗ್ಲಿ ಅಂತ ಅರ್ಸೋಗಿದ್ರು. ಸ್ನೇಹಿತರೆ, ಇದು ಈ ಹರಿಶ್ಚಂದ್ರ ಮಹಾರಾಜರ ಅದ್ಭುತವಾದ ಕಥೆ. ಇದರಿಂದ ಲೋಕ ವಿಖ್ಯಾತರಾದ್ರು. ಇದ್ರಲ್ಲಿ ನಮಗೆ ತಿಳಿಯುವಂತ ವಿಚಾರ ಅಂದ್ರೆ ಸತ್ಯ ಯಾವತ್ತು ಗೆಲ್ಲುತ್ತೆ, ಧರ್ಮ ಯಾವತ್ತು ನಿಲ್ಲುತ್ತೆ ಅನ್ನೋದಕ್ಕೆ ಇವರ ಅದ್ಭುತ ಕಥೆ ಆದ್ರು. ಈ ಕತೆ ತಮ್ಗೆ ಇಷ್ಟ ಆದ್ರೆ ದಯವಿಟ್ಟು 4 ಜನಕ್ಕೆ ಶೇರ್ ಮಾಡಿ ಈ ನನ್ನ ಚಾನಲ್ನ ಅಭಿವೃದ್ಧಿಗೊಳಿಸಿ ಅಂತ ಕೇಳ್ತೀನಿ. ಸ್ವಸ್ತಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಮೂಲಕ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ನನ್ನ ಕಥೆನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಕತೆಗೆ ನಿಮ್ಮನ್ನ ಮುಂದಿನ ವಾರ ಬಂದು ಕಾಣ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.